ಹಾಯ್ ಆಲ್, ವೆಲ್ಕಮ್ ಟು ಸಿಂಚನ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಾರಿ, ನಾನು ಶಾಪಲ್ಲಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವೆಹಿಕಲ್ ಸೌಂಡ್ ಕೇಳುತ್ತೆ, ಬೇಜಾರಾಗಬೇಡಿ. ಏನಂದರೆ ಇವತ್ತು ಸ್ಯಾಟರ್ಡೇ, ನನ್ನ ಮಗ ಆರುಷು ಮತ್ತು ನನ್ನ ಅಳಿಯ ನಿಶನ್ನ ಯಕ್ಷಗಾನ ಕ್ಲಾಸಿಗೆ ಬಿಡೋಣ ಅಂತ ಬಂದಿದ್ದೆ. ಹಾಗೆ ಒಂದು ಸಣ್ಣಕ್ಕೆ ವಿಡಿಯೋ ಮಾಡೋಣ ಅನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವರಿಗೆ ಯಕ್ಷಗಾನಕ್ಕೆ ಬಿಟ್ಟು ನಾನು ಸ್ವಲ್ಪ ತೀರ್ಥಹಳ್ಳಿ ತುಂಗಾ ನದಿ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಹಾಗೆ ಇವ್ರನ್ನ ಕ್ಲಾಸಿಗೆ ಬಿಟ್ಟು ನಾನೀಗ ಹೊರಟಿದ್ದೀನಿ ತುಂಗಾ ನದಿ ಹತ್ರ. ಇಲ್ಲಿ ಸ್ಯಾಟರ್ಡೆ ಸಂಡೇ ತುಂಬ ಜನ ಇರ್ತಾರೆ. ಬೇರೆ ಟೈಮ್ ನಂಗೆ ಗೊತ್ತಿಲ್ಲ, ನಾನು ಸ್ಯಾಟರ್ಡೆ ಸಂಡೇನೇ ಬರ್ತಿದ್ದೆ. ಏನಂದರೆ ಈ ಸರಿ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಯಾವಾಗಲೂ ಪತಿ ಮತ್ತು ನನ್ನ ಮಗನ ಜೊತೆ ಹೋಗ್ತಾಯಿದ್ದೆ, ಆದರೆ ಈ ಸರಿ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ನೋಡೋಣ ಹೆಂಗಿದೆ ಅಂತ. ಹಾಗೆ ಮಳೆನೂ ಕಮ್ಮಿ ಇತ್ತಾ, ಖುಷಿ ಆಯಿತು ಹೋಗೋಕ್ಕೆ. 3 ಡೇಸ್ ಒಳ್ಳೆ ಮಳೆ ಇತ್ತು, ಈಗ ಮಳೆನೇ ಇಲ್ಲ. ಮಳೆ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ. ಈಗ ಬಂದೆ ನಾನು. ದೂರದಿಂದ ನೋಡಿ ಹೆಂಗೆ ಕಾಣುತ್ತೆ ಇದು ದೇವಸ್ಥಾನ. ಅಲ್ಲೇ ಒಂದು ಸಣ್ಣಕ್ಕೊಂದು ದೇವಸ್ಥಾನ ಇತ್ತು, ಅದರದ್ದೊಂದು ಸಣ್ಣಕ್ಕೆ ವೀಡಿಯೋ ತಗೊಂಡು ಈಗ ತುಂಗಾ ನದಿ ಹತ್ರ ಹೋಗ್ತಿದ್ದೀನಿ. ಇಲ್ಲಿಂದ ಹೀಗೆ ಕಾಣುತ್ತೆ, ತುಂಬ ಕ್ಲಿಯರಾಗಿ ಕಾಣಲ್ಲ, ಹತ್ರ ಹೋದ್ರೇ ಗೊತ್ತಾಗೋದು. ಬಟ್ ತುಂಬ ಚೆನ್ನಾಗಿದೆ ಪ್ಲೇಸ್, ಪೀಸ್ಫುಲ್ಲಾಗಿದೆ, ಖುಷಿಯಾಗುತ್ತೆ ಅಲ್ಲಿಗೆ ಹೋದರೆ. ಏನೂ ಗಲಾಟೆ ಇರಲ್ಲ, ಏನೂ ಇಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಬರೀ ಆ ನೀರಿನ ಸೌಂಡು, ಗಾಳಿ, ಇಷ್ಟೇ ಚೆನ್ನಾಗಿರುತ್ತೆ. ಮತ್ತು ದೂರದಿಂದ ಬ್ರಿಡ್ಜ್ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಹಾಗೆ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ದೆ, ಜಾಸ್ತಿ ಹೊತ್ತಿರಲಿಲ್ಲ, ಯಾಕಂದರೆ ಒಬ್ಬಳೇ ಬಂದಿದ್ನಲ್ಲ, ಹಾಗಾಗಿ ಜಾಸ್ತಿ ಹೊತ್ತಿರಲಿಲ್ಲ. ನಾನು ಇತ್ತು ಎಂತ ಮಾಡೋದು ಅಂತ ಗೊತ್ತಾಗಲಿಲ್ಲ, ಹಾಗಾಗಿ ಸುಮ್ಮನೆ ಹಾಗೆ ಸಣ್ಣಕ್ಕೊಂದು ವೀಡಿಯೋ ತೆಕ್ಕೊಂಡು ಬಂದೆ. ಮತ್ತೇನು ಮಾಡಲಿಲ್ಲ, ಜಾಸ್ತಿ ಫೋಟೋನೂ ತೊಗೊಂಡಿಲ್ಲ. ನನಗೊಂದು ಸ್ವಲ್ಪ ಫೋಟೋ ಹುಚ್ಚು ಜಾಸ್ತಿ, ನಾನು ತಗೊಳ್ಳೋದು, ಆದರೆ ನಂಗೆ ತೆಗಿಯೋರು ಯಾರು ಇರಲಿಲ್ಲ ಫೋಟೋ. ನನ್ನ ತಂಗಿ ಎಲ್ಲ ಬಂದರೆ ತುಂಬ ಚೆನ್ನಾಗಿ ಫೋಟೋ ತೆಗಿತಾಳೆ, ಅವಳಿದ್ರೆ ಅವಳ ಜೊತೆ ಫೋಟೋ ತೆಗೆಸ್ಕೊತಿದ್ದೆ. ನೋಡಿ ಬ್ರಿಡ್ಜ್ ಹೇಗೆ ಕಾಣುತ್ತೆ ಇಲ್ಲಿಂದ, ತುಂಬಾ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಬಿಸಿಲು ಇರಲಿಲ್ಲ, ವೆದರ್ ಒಂಥರ ಚೆನ್ನಾಗಿತ್ತು. ತುಂಬ ಜನ ಇದ್ದಾರೆ. ಸ್ಯಾಟರ್ಡೆ ಸಂಡೇ ಅಂತೂ ತುಂಬ ಜನ ಇರ್ತಾರೆ. ನಾನು ಹೋಗಿದ್ದು 4:15, 4:45 ಅಷ್ಟೊತ್ತಿಗೆ ಹೋಗಿದ್ದರಿಂದ ಇಷ್ಟೇ ಜನ ಇದ್ದರು, ಜಾಸ್ತಿ ಏನಿರಲಿಲ್ಲ. ಬರ್ತಾ ಇರ್ತಾರೆ. ನೋಡಿ ನೀರು ಹೆಂಗೆ ಬರ್ತಾ ಇದೆ ಅಂದರೆ ನೋಡೋಕ್ಕೆ ಭಯ ಆಗುತ್ತೆ. ಅದು ದೂರದಿಂದ ನೋಡೋಕ್ಕೆ ಖುಷಿ ಆಗುತ್ತೆ, ಹತ್ತಿರದಿಂದ ನೋಡೋಕ್ಕೆ ಭಯ ಆಗುತ್ತೆ. ನಾನು ದೂರದಲ್ಲೇ ಇದ್ದೆ. ಅಲ್ಲೋ ಇಲ್ಲ ಆ್ಯಕ್ಚುಲಿ ಹೋಗೋಕ್ಕೆ, ಬೋರ್ಡೆಲ್ಲ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ಸುಮಾರು ಜನ ಅಲ್ಲಿ ಸ್ನಾನಕ್ಕೆ ಮತ್ತು ಸ್ವಿಮ್ಮಿಂಗ್ ಮಾಡೋಕ್ಕಂತ ಹೋಗಿದ್ದಾರೆ, ಅಲ್ಲೇ ಡೆತ್ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಹೋಗೋಕ್ಕಲ್ಲೋ ಇಲ್ಲ. ರಾಮ ಮಂಟಪನೂ ಕಾಣ್ತಿದೆ ನೋಡಿ. ನಾನೀಗ ಹೊರಟೆ ಇಲ್ಲಿಂದ. ಒಂದು 10 to 15 minutes ಇದ್ದೆ ಅಲ್ಲಿ, ಆಮೇಲೆ ಸುಮ್ಮನೆ ಹೊರಟೆ. ನನ್ನ ಮಗ ಹೇಳ್ತಿದ್ದ, ನನ್ನ ಬಿಟ್ಟು ಒಬ್ಬಳೇ ಹೋಗಿದ್ಯಲ್ಲ, ವೀಡಿಯೋ ನೋಡ್ಕೊಂಡು ಹೇಳ್ತಾ ಇದ್ದ, ನನ್ನ ಬಿಟ್ಟು ಒಬ್ಬಳೇ ಹೋಗಿದ್ಯಲ್ಲ ನೀನು ಅಂತ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅವನಿಗೆ. ಇಷ್ಟೇ ಇವತ್ತಿಂದು ತುಂಗಾ ನದಿ ತೋರಿಸಿದೊಂದು ವಿಡಿಯೋ ಇಷ್ಟೇ. ನಾನೀಗ ಹಾಗೆ ಚೂರು ನೋಡ್ಕೊಂಡು ಹೋಗಿ ಒಂದು ರಾಮೇಶ್ವರ ದೇವಸ್ಥಾನ ತೋರಿಸ್ತೀನಿ. ಒಳಗೆ ಹೋಗಲ್ಲ, ಯಾಕಂದರೆ ಕ್ಲೋಸ್ ಇತ್ತು. ನಾನು ಸಂಜೆ ಬಂದಿದ್ದಲ್ಲ, ಹಾಗಾಗಿ ಕ್ಲೋಸ್ ಇತ್ತು. ನಾವು ಹೊರಗೆ ಮಾತ್ರ ನೋಡಿಕೊಂಡು ಹಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ಬಂದೆ. ಇದು ನಾವು ರಾಮೇಶ್ವರ ದೇವಸ್ಥಾನ ಹಿಂದೆ ಇರೋದು. ಫ್ರಂಟ್ ಹೋಗ್ತಾ ತೋರಿಸ್ತೀನಿ. ಇಲ್ಲಿದೊಂದು ಚಿಕ್ಕ ದೇವಸ್ಥಾನ ಇದು.
ನನ್ನ ಮಗ ಇಲ್ಲೇ ಯಕ್ಷಗಾನಕ್ಕೆ ಹೋಗೋದು. ಸ್ಯಾಟರ್ಡೆ ಅವನಿಗೆ ಯಕ್ಷಗಾನ ಕ್ಲಾಸ್ ಇರುತ್ತೆ. ಅವನದು ಯಕ್ಷಗಾನಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಈಗ ಹಾಕಲ್ಲ, ನೆಕ್ಸ್ಟ್ ವೀಡಿಯೋಸ್ಗಳಲ್ಲೆಲ್ಲ ಹಾಕ್ತೀನಿ. ಅವನು ಹೆಂಗೆ ಡ್ಯಾನ್ಸ್ ಮಾಡ್ತಾನೆ ಅಂತೆಲ್ಲ ಹಾಕ್ತೀನಿ ನೋಡಿ. ಇಲ್ಲೇ ಹೋಗೋದು ಅವನು ಕ್ಲಾಸಿಗೆ. ರಾಮೇಶ್ವರ ದೇವಸ್ಥಾನ ಪಕ್ಕನೇ ಇರೋದು. ಇಲ್ಲೇ ಅನ್ನ ಸಂತರ್ಪಣೆ ಎಲ್ಲ ಆಗೋದು ದೇವಸ್ಥಾನದ್ದು. ಮಧ್ಯಾಹ್ನ ಊಟ ಇರುತ್ತೆ. ನಾನು ಬಿಟ್ಟು ಈಗ ನಾನು ಹೊರಟೆ. ಯಕ್ಷಗಾನ ಕ್ಲಾಸ್ ಬಿಟ್ಟಾಗಿದೆ. ಈಗ ನಾನು ಶಾಪಿಗೆ ಹೊರಟೆ ನೋಡಿ ಫ್ರೆಂಡ್. ಈಗ ತೋರಿಸ್ತೀನಿ ರಾಮೇಶ್ವರ ದೇವಸ್ಥಾನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಇದೇ ರಾಮೇಶ್ವರ ದೇವಸ್ಥಾನ. ನಂಗೆ ಅಲ್ಲೇನು ಮಾತಾಡೋಕೆ ಗೊತ್ತಾಗಿಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟೆ. ನೋಡೋಣ ನೆಕ್ಸ್ಟ್ ಟೈಮಿಂದ ವೀಡಿಯೋ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆದರೆ ಕೆಲವೊಂದು ಸರಿ ಏನೋ ಒಂಥರ ನಾಚಿಕೆ ಆಗುತ್ತೆ, ಹಾಗಾಗಿ ಮಾಡೋಕ್ಕಾಗಲ್ಲ. ಪಬ್ಲಿಕಲ್ಲೆಲ್ಲ ಮಾಡೋಕ್ಕೆ ಒಂಥರ ಅನಿಸುತ್ತೆ. ಓಕೆ ಗೈಸ್, ಎಲ್ರಿಗೂ ಬಾಯ್. ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.